ಫಿಲಮ್ ಲವ್ ಸ್ಟೋರಿ ಫಿಲಮು ತುಂಬ ಅಂದರೆ ಈ ಮಂಗಳೂರಿಗೆ ತಕ್ಕನಾಗಿ ಒಂಥರ ಮಂಗಳೂರು ಅಂದರೆ ಕಾಮಿಡಿ ಜಾಸ್ತಿ ನೋಡ್ತಾರೆ. ಹಾಗಾಗಿ ಯಾಕಂದರೆ ನನಗೆ ಗೊತ್ತಾಗಿದೆ ರೂಪೇಶ್ ಶೆಟ್ಟಿಯಿಂದ ಮಂಗಳೂರು ಕಾಮಿಡಿ ಪಿಕ್ಚರ್ನ ಜಾಸ್ತಿ ಇಷ್ಟಪಡ್ತಾರೆ ಅಂತ. ಹಾಗಾಗಿ ಪಿಕ್ಚರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಲವ್ ಸ್ಟೋರಿ, ಇಡೀ ಕುಟುಂಬ ಸಮೇತ ಬಂದು ನೋಡೋವಂಥ ಸಿನಿಮಾ. ನನಗೆ ತುಂಬ ಇಷ್ಟ. ನೇತ್ರ ನಂಗೆ ತುಂಬ ನನ್ನ ಹಳೇ ಕಾರ್ಯಕ್ರಮದಲ್ಲೆಲ್ಲ ತುಂಬ ಆ್ಯಂಕರಿಂಗಾಗಿ ಮಾಡಿಕೊಟ್ಟಿದ್ರು ಎಫ್.ಎಮ್ಮಲ್ಲಿ. ಹಾಗಾಗಿ ಅವ್ರಿಗೂ ಭಾಳ ಆತ್ಮೀಯವಾಗಿ ನಂಗೆ ಪರಿಚಯ. ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಸಕ್ಸಸ್ ಕಾಣಲಿ, ಯಶಸ್ವಿ ಕಾಣಲಿ, ಅತಿ ಹೆಚ್ಚು ಕನ್ನಡ ಮುಖಗಳು ಇನ್ನೂ ಹೆಚ್ಚೆಚ್ಚು ಬೆಳೀಲಿ. ಸಿನಿಮಾ ನಂಗೆ ತುಂಬ ಇಷ್ಟ ಆಯಿತು, ಭಾಳ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ನೋಡಿ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಅರುಣ್ ಸಾಗರು ಬಿಗ್ ಬಾಸ್ನಲ್ಲಿದ್ದು ಸೇಮ್ ಅಲ್ಲೇ ಹಿಂಗೇ ಮಾತಾಡೋರು. ಅರುಣ್ ಸಾಗರ್ ಒಂಥರ ರಾಶಾಗೆ ಇರೋರು. ಆ ಒಂದು ರೋಲನ್ನು ಇಲ್ಲಿ ನೋಡ್ದಂಗೆ ಆಯಿತು. ಆ ಒಂದು ಗೆಟಪ್ಪನ್ನು ಬಿಗ್ ಬಾಸ್ನಲ್ಲಿ ಏನು ನೋಡಿದ್ದು ಅದನ್ನು ಇಲ್ಲಿ ನೋಡಿದ್ರು. ಅರುಣ್ ಸಾಗರ್ ನಾನು ತುಂಬ ಆತ್ಮೀಯ ಫ್ರೆಂಡ್ ಆಗಿದ್ದರಿಂದ ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಸಮೇತ ಬಂದು ನೋಡಿ, ಒಳ್ಳೆದಾಗಲಿ. ಅದೇನು ಚಾನ್ಸ್ ಕೊಡಬೇಕಲ್ಲ ಸರ್. ನನ್ನನ್ನೇ ತುಂಬ ಸರಿ ಕರೆದ್ರು ಸರ್ 2013ರಿಂದ. ಅದೇನು ಚಾನ್ಸ್ ಕೊಡ್ಬೇಕಾ? ಅಲ್ಲೇನಿದೆ ಸರ್? ಖಂಡಿತಲ್ಲ, ಅದರಲ್ಲೇ ಹೋಗ್ಬೋದು, ಅದರಲ್ಲಿ ಹೋಗೋಣ, ಅದಕ್ಕೇನಿಲ್ಲ. ಚಾನ್ಸಲ್ಲಿ ನಾನು ಬರಲ್ಲ ಅಂತೇಳಿ ನಾನು ಫಸ್ಟ್ ಕರೆದಾಗಲೂ ಬಿಗ್ ಬಾಸ್ ಮನೇಲಿ ಫಸ್ಟ್ ಪ್ರಥಮ್ ಗುಂಟ್ಕಲ್ ಅವ್ರಿಗೆ ಜಾತಕ ಪ್ರಿಡಿಕ್ಷನ್ ಮಾಡಿದೆ, ನನ್ನ ಜಾತಕ ಪ್ರಿಡಿಕ್ಷನ್ ಮಾಡಿದೆ, ನನ್ನ ಟೈಮ್ ಇಷ್ಟಿದೆ ಅಂತ. ಹಾಗಾಗಿ 2013ರಿಂದಲೂ ನಾನು ನನಗೂ ಅವ್ರಿಗೂ ಕ್ರಾಶ್ ಆಗೋದು. ಲಾಸ್ಟಲ್ಲಿ ಬರ್ರಿ ಅಂತ ಹೇಳಿದ್ರು. ಅವ್ರಿಗೋಸ್ಕರ ಹೋಗಿದ್ದು, ಬಿಗ್ ಬಾಸ್ ಪೇಮೆಂಟಿಗೋಸ್ಕರ ಅಲ್ಲ. ಅವ್ರು ನಮ್ಮ ಪೇಮೆಂಟ್ ಕೊಟ್ಟು ಕೊಂಡ್ಕೊಳಕ್ಕೂ ಆಗಲ್ಲ. ಹಾಗಾಗಿ ಇವ್ರಿಗೋಸ್ಕರ ಪರಮವ್ರಿಗೋಸ್ಕರ ಹೋಗಿದ್ದು. ಬಿಗ್ ಬಾಸ್ ಆ ಥರದ್ದೇನಿಲ್ಲ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಅಡುಗೆ ಮನೆ ನಂದಾಗಿತ್ತು, ದೇವ್ರ ಮನೆ ನಂದಾಗಿತ್ತು, ಸ್ವಿಮ್ಮಿಂಗ್ ಪೂಲ್ ನಂದಾಗಿತ್ತು, ಶನಿವಾರ ಬರ ನಂದಾಗಿತ್ತು. ಇದಕ್ಕಿದ್ದು ಇನ್ನು ಯಾರು ಕೊಡೋಕ್ಕಾಗತ್ತೆ? ನಾನೊಬ್ಬ ಅಷ್ಟಲಾಜರಾಗಿ ಅಷ್ಟು ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಾಗಿ ನನಗೆ ಗೊತ್ತಿಲ್ಲ ಆಚೆ ಬಂದ ಮೇಲೆ, ಇಲ್ಲಾಂದ್ರೆ ಇನ್ನೂ ಹೆಚ್ಚಾಗಿ ಕೊಡ್ಬೋದಾಗಿತ್ತು. ಭಯ ಅನ್ನೋದು ಇದ್ದೇ ಇರುತ್ತಲ್ಲ, ನಾವೆಲ್ಲ ಅಷ್ಟಲಾಜಲ್ಲಿ ನೋಡಿರ್ತಾರೆ ಅಂತ. ಹಾಗಾಗಿ ಏನಂತ ಏನಿಲ್ಲ, ಒಳ್ಳೆಯದಾಗಲಿ ನಿಮಗೆ ಎಲ್ಲರಿಗೂ. ನಾನು ಚಿಕ್ಕಮಗಳೂರಿಗೆ ಹೊಂಟಿದ್ದೆ, ನನ್ನ ತಂಗಿದ್ದು ಹೊಸ ಮನೆ ಆದರೂ ಈ ಮಧ್ಯದಲ್ಲಿ ಪಿಕ್ಚರ್ ನೋಡ್ಕೊಂಡು ಹೋಗ್ತಾಯಿದ್ವಿ. ಓಕೆ, ಒಳ್ಳೆಯದಾಗಲಿ.